ನೀವು ಯಾವ್ಯಾವ ಕ್ಯಾರೆಕ್ಟರ್ ಮಾಡಿದ್ರು ಇವನೇ ಅಂತ. ನಾವು ರೀಸೆಂಟಾಗಿ ಟಗರುಪಲ್ಲಿ ನೋಡಿದಾಗ್ಲೂ ತುಂಬ ನಮ್ಮ ಹಳ್ಳಿಯವ್ರು ಯಾರೋ ಒಬ್ಬ ಒಂದು ಇವ್ರ ಥರ ನೆನಪಾದ್ರಿ ನೀವು, ಇವರೇನೇ ಅವರು ಅನ್ನೋ ಥರ. ಹೆಂಗೆ ಅದು ಅಷ್ಟು ಪರ್ಫೆಕ್ಟಾಗಿ ಅಷ್ಟು ಕ್ಯಾರೆಕ್ಟರ್ಗೆ ಹೆಂಗೆ ನೀವು ಜೆಲ್ ಆಗ್ಬಿಡ್ತೀರಾ ಅಂತ. ಅದು ನೀವು ಟಗರುಪಲ್ಲೆ ನೀವೇ ತಗೊಳ್ಳಿದ್ವಿ. ಆ ಟಗರುಪಲ್ಲೆ ನೀವು ನೋಡಿದ್ಮೇಲೆ ನಿಮ್ಗೆ ಅನ್ಸುತ್ತಾ ಅದು ಯೋಚನೆ ಮಾಡಿದ್ದಾರೆ ನಿಜವಾಗ್ಲೂ ನಮ್ಮದೇನೋ ನಮ್ಮ ಕತೆ ಹೇಳ್ಬೇಕು, ನಮ್ಮ ನೆಲದ್ದು ಹೇಳ್ಬೇಕು, ನಮ್ಮ ಊರಿಂದ ಹೇಳ್ಬೇಕು, ಒಂದಿಂದಲಾಗೋದು ಹೇಳ್ಬೇಕು ಅಂತೇನೋ ಅಂತ ಮಾಡಿದ್ರಲ್ಲ. ಇವೆಲ್ಲ ಅಂಶಗಳು ನನಗೂ ಅವಾಗ ಹೌದಲ್ವಾ ಇದನ್ನು ಹೆಂಗೆ ಯೋಚನೆ ಮಾಡಿದ್ರು ಅಂತ ನನಗೆ ಈ ರಂಗಸಮುದ್ರ ಕತೆ ಹೇಳಿದ್ರು ನನಗೆ ಹಂಗೆ ಅನಿಸಿದ್ದು. ಹೌದಲ್ವಾ ನನ್ನ ತಾತ ಅಂತ ಶಬ್ದ ನನಗೆ ಫಸ್ಟು ನನಗೆ ಆ ತಾತನ ಶಬ್ದ ಇನ್ನು ನನಗೆ ಯಾರು ಕರೆದಿರಲಿಲ್ಲ. ಇದರಲ್ಲಿ ನಿಮ್ಮ ಮೊಮ್ಮಗ ಇರ್ತಾನೆ ಸರ್ ನಿಮ್ಮ ತಾತ ಅಂತಾನೆ ಅಂತ. ಮಿಸ್ಟರ್ ಮೊಮ್ಮಗ ಅಂತ ಒಂದು ಸಿನಿಮಾ ಮಾಡಿದ್ದೆ, ಅದು ಒಂದು ಯಾವುದೋ ತಮಿಳು ಸಿನಿಮಾದ್ದು ಮಾಡಿದ್ದೆ. ನನಗೆ ಹೌದು ಅವಾಗ ಮಾಡಿ ಅಂತಂದ್ರು ಮಾಡಿದೆ ಅಷ್ಟೇ ನನಗೆ ಅದನ್ನು. ಯಾಕಂದರೆ ಅಲ್ಲಿತ್ತು ಯಾವತ್ತೂ ಒರಿಜಿನಲ್ ನಾವು ಬಿಟ್ಟೇನು ಮಾಡೋಕ್ಕಾಗಲ್ಲ. ಇದು ಹಂಗಲ್ಲ. ಇವತ್ತು ನನ್ನ ತಾತ ಅಂದರೆ ನಮ್ಗೆ ಅರ್ಥ ನಮಗೆ ಆ ದೃಷ್ಟಿಯಿಂದ ಎಲ್ಲ ನೋಡೋದಕ್ಕೆ. ನಮ್ಮ ಕಾರ್ತಿಕ್ ಮಾಡಿದ್ದಾನೆ, ಅವ್ರದ್ದೇನೋ ಒಂದು ಚೆನ್ನಾಗಿದೆ. ಈಗ ಉತ್ತರ ಕರ್ನಾಟಕದವರು ಮಂಗ್ಳೂರಿಗೆ ಹೋದ್ರೆ ಏನಾಗುತ್ತೆ, ಮಂಗ್ಳೂರಿನವರು ಉತ್ತರ ಕರ್ನಾಟಕಕ್ಕೆ ಬಂದರೆ ಏನಾಗುತ್ತೆ ಅಂತ ಚೆನ್ನಾಗಿದೆ ಅದು. ಇವರು ಮಂಗಳೂರಿನವರು, ನಾನು ಉಡುಪಿಲಿ ತಂಗಿದ್ದು ಮತ್ತೆ ಮಂಗಳೂರಿಗೆ ಹೋದೆ ಅಂತ ಹೇಳ್ತಾರೆ. ಉತ್ತರ ಕರ್ನಾಟಕ ಕೇಳ್ತಾರೆ, ಸರಿ ತಂಗಿನಲ್ಲಿ ಬಿಟ್ರಿ ಅಕ್ಕನಲ್ಲಿ ಬಿಟ್ರಿ ಅಂತ ಅವರು ತಂಗಿದ್ದು ಅಂತಂದ್ರೆ ಅವ್ರು ಉಳ್ಕೊಂಡಿದ್ದು ಅಂತ ಅವ್ರಿಗೆ ಸೌಂಡ್ ಆಗೋದೇನು ಹಂಗೆ. ಅದರದ್ದೇನೋ ಸ್ವಲ್ಪ ಆಗ್ತಾವೆಲ್ಲ ಆ ಥರದ್ದೇನೋ ಒಂದಷ್ಟು ನಮ್ಮ ಕಾರ್ತಿಕ್ ಚೆನ್ನಾಗಿ ಮಾಡಿದ್ದಾರೆ, ಮಂಗಳೂರಿನ ಪಾತ್ರ ಮಾಡಿದ್ದಾರೆ. ಇವೆಲ್ಲ ಇದ್ರ ಜೊತೆಗೆ ಒಂದಷ್ಟು ಆಗುತ್ತೆ. ನಮ್ಮ ಕೊನೆಗೆ ತಾತ ಕಾರಲ್ಲಿ ಕುತ್ಕೊತಾನ ಇಲ್ವಾ ಏನಾಗ್ತಾನೆ ಅನ್ನೋದೇ ಮಜಾ. ಅವನ ಮಗ ಮೊಮ್ಮಗ ಅದಕ್ಕೋಸ್ಕರ ಏನೇನು ಮಾಡ್ತಾರೆ. ಸಣ್ಣ ಮನಸ್ಸು, ಮುಗ್ಧವಾದ ಮನಸ್ಸು, ದುಡ್ಡು ಕೊಟ್ಟರೆ ಕಾರ್ ಬಂದ್ಬಿಡುತ್ತೆ ಅಂತ. ಅದೆಲ್ಲ ಉಂಡಿರೋ ತಾತದ ಕಾರ್ ಹೋಗ್ಬಿಟ್ಟು ಸುರಿದ್ಬಿಟ್ಟು ಕೊಡಿ ಕಾರು ಅಂತಾನೆ. ಅವನಿಗೆ ಇಷ್ಟ ಆಗುತ್ತದೆ ಏನು ಅಂತ ಕಾರ್ ಬೇಕು, ನಾನು ಕಾರ್ ಕೊಡಿ, ನಾನು ತಾತನ ಕಳಿಸ್ಕೊಡೋಬೇಕು ಅಂತಾನೆ. ಅದಕ್ಕೊಂದಷ್ಟು ಇದಾಗುತ್ತೆ. ಆಯಿತು ಅವನು ಯಾರೋ ಒಳ್ಳೆ ವ್ಯಕ್ತಿ ಆ ಕಾರ್ನ ನೀವು ಚೆನ್ನಾಗಿ ಓದು, ಒಳ್ಳೆ ಮಾರ್ಕ್ಸ್ ತಗೊಂಡು ನಿಮ್ಗೊಂದು ಕಾರ್ ಕೊಡ್ತೀನಿ, ನಿಮ್ಮೂರು ಕಾರ್ ಕಳಿಸ್ತೀನಿ, ನಾನು ನಿಮ್ಮ ತಾತನಿಗೆ ಅದು ಮಾಡಿಸ್ಕೊಡ್ತೇನೆ ಅಂತ. ಈ ಥರದವೆಲ್ಲನೂ ಅಂದರೆ ಒಳ್ಳೆಯವರು ಇರ್ತಾರೆ ಈ ಜಗತ್ತಿನಲ್ಲಿ, ಇನ್ನೂ ಇದ್ದಾರೆ ತೀರಾ ಇಲ್ಲೇನಿಲ್ಲ. ಆ ಥರದ ಒಂದಷ್ಟು ಮನಸ್ಸುಗಳಿದ್ದಾವೆ. ಸಂಪತ್ತವ್ರು ಮಾಡಿದ್ದಾರೆ, ಅವ್ರು ಗೊತ್ತಲ್ಲ, ಎಲ್ಲ ಪುಣ್ಯ ಮಾಡೋರು ಆದರೆ ಪಾಪ ಮಾಡೋರು ಯಾರು ಅಂತ ಅವರು. ಅದಕ್ಕೆ ಅವ್ರಿಗೆ ಏನು ಬೇಕು ಅದನ್ನು ಅವರು ಅದು ಮಕ್ಕಳು ನೋಡೋಲ್ಲ, ದೊಡ್ಡವರು ನೋಡೋಲ್ಲ, ಮುದುಕರು ನೋಡೋಲ್ಲ. ಅದನ್ನು ಮಾಡಿ ಇತ್ಯರ್ಥ ಮಾಡಬೇಕಾ, ಇತ್ಯರ್ಥ ಮಾಡಿಸ್ಬಿಡ್ತಾರೆ ಅವರು ಸಂಪತ್ತವರು. ಅವ್ರಿಗೂ ಒಂದು ಶಾಕು. ನಾನೆಲ್ಲ ಇದ್ದವನು ನಾನು ಸರಿ ಚೆನ್ನಾಗಿ ಪಡೆ ಇವನಿಗೇನು ಇವನು ನನ್ನ ಮಗನು ನಾನು ನೀರು ಕೊಡ್ತೀನಿ, ಅನ್ನ ಕೊಡ್ತೀನಿ, ಎಲ್ಲ ಕೊಡ್ತೀನಿ, ನನ್ನ ಮಕ್ಕಳು ಅವನಿಗೆ ಕೂಡ ಬೆಲೆ ನನಗೆ ಕೊಡಲ್ವಲ್ಲ ಅಂತ ಇವನು ನನಗೆ ಬೆಲೆ ಕೊಡಿ ಅಂತ ಇವ್ನು ಕೇಳೋನಲ್ಲ ಜನಪಜ್ಜ. ನಾನು ಇರೋದು ಹಿಂಗಪ್ಪ ಅಂತಂದ್ರೆ ಜನ ಹೌದಾ ಜನಪಜ ಚೆನ್ನಾಗಿದೆಯಾ ಅಂತ ಅದು ಅವ್ನಿಗೆ ಆಗಲ್ಲ. ಅವನಿಗೆ ಜನ ಕೂಡ ನಾನು ಕೇಳಲ್ವಲ್ಲ ಮಾಡೋದ್ವಲ್ಲ ಅಂತ. ಇವೆಲ್ಲ ನಿಮಗೆ ನಡವಳಿಕೆ ಅಂತಾರೆ ಅಂತ ಹೇಳ್ಬೋದು, ಅವ್ನ ಗುಣ ಅಂತ ಹೇಳ್ಬೋದು. ನೀನು ಚೆನ್ನಾಗಿರಪ್ಪ, ನಾನು ಚೆನ್ನಾಗಿರ್ಬೇಕು. ಅದಕ್ಕೊಂದು ಒಳ್ಳೆ ನಗು ಬೇಕು, ಒಂದು ಒಳ್ಳೆ ಮಾತು ಬೇಕು, ಒಂದು ಒಳ್ಳೆ ನೋಟ ಬೇಕು, ಅದಕ್ಕೆ ಅಷ್ಟೇ ಬೇಕಾಗಿರೋದು. ಅದು ಚೆನ್ನಪ್ಪನ ಹತ್ರ ಇರುತ್ತದೆ. ಇದನ್ನು ಕಟ್ಟಿದ್ದಾರೆ ನಮ್ಮ ರಾಜ್ಕುಮಾರ್ ಅವರು, ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಅದನ್ನು ಒಂದು ಆಸೆ ನಮಗೆ ಈ ಥರದ್ದೇನೋ ಹೊಸ ಪ್ರಯತ್ನ ಮಾಡಿದಾಗ ನಮ್ಮನ್ನು ನೋಡ್ತಾರೆ, ರಕ್ಷಿಸ್ತಾರೆ, ಮೆಚ್ಕೋತಾರೆ. ಮತ್ತು ಒಂದು 10 ಜನ ಕೇಳ್ತಾರೆ ಇದನ್ನು, ಈ ಥರದ್ದು ಪಿಕ್ಚರ್ ಇದೆ ನೋಡ್ರೋ, ನಮ್ಮದು ನಮ್ಮ ಉತ್ತರ ಕರ್ನಾಟಕದ ಭಾಷೆ ಇದೆ ಅದಕ್ಕೆ ನೋಡಿ ಅಂತ ಹೇಳ್ತಾರೆ ಅಂತ. ಸರ್ ಇತ್ತೀಚೆಗೆ ಅಂದರೆ ಮಣ್ಣಿನ ಸಿನಿಮಾಗಳು ಗೆಲ್ತಾ ಇದೆಯಲ್ಲ, ಅದು ನಿಮಗೆ ಎಷ್ಟು ಖುಷಿ ಕೊಡ್ತದೆ? ಇದು ಕೂಡ ಒಂದು ಮಣ್ಣಿನ ಸಿನಿಮಾ. ಈಗ ಕಾಂತಾರ, ಕಾಟೇರ, ಈ ಸಿನಿಮಾಗಳು ಹೆಂಗೆ ಅನಿಸುತ್ತೆ ಸರ್ ನಿಮಗೆ? ಎಲ್ಲನೂ ಹೌದಲ್ವ. ನಮಗೆ ಇಲ್ಲಿನ ಕಥೆಗಳಿಗೆ ನಮ್ಮ ಜನ ಮತ್ತು ನಮ್ಮ ಇದಕ್ಕೆ ಕಾಯ್ತಿದಾರಲ್ವ ನಮ್ಮ ಜನ. ಕೊನೆಗೆ ನಾವೇನು ಅಂದ್ಕೋಬೇಕು, ಇದಕ್ಕೆ ಕಾಯ್ತಿದ್ದಾರೆ ನೋಡಿ. ಯಾವ್ಯಾವುದೋ ಮಾಡಿದ್ರು ಅಂದ್ಬಿಟ್ಟು ಏನೇನೋ ಕಂಡ ಮೇಲೆ ತಮಿಳ್ನಾಡಲ್ಲಿನೂ ಆಯಿತು, ಆಂಧ್ರದಲ್ಲಿನೂ ಆಯಿತು, ಅಲ್ಲಿ ಏನಾರ ಬಿಜಾಪುರದ ಅವ್ನು ಬಂದ ಇವನು ಬಂದ, ಈ ಕಥೆ ಬೇಡಪ್ಪ, ನಮ್ಮನ್ನು ಮಾಡಿ ನಾವು ನೋಡ್ತೀವಿ. ಅದು ಮಂಗಳೂರು ಆಗ್ಬೋದು, ಬೆಂಗಳೂರು ಆಗ್ಬೋದು, ಬೇರೆ ಗುಲ್ಬರ್ಗ, ರಾಯಚೂರು, ಧಾರವಾಡ ಆಗ್ಬೋದು, ನಮ್ಮ ಪಾವಗಡ ಆಗ್ಬೋದು, ತುಮಕೂರು ಆಗ್ಬೋದು, ಏನೋ ನಮ್ದು ಹೇಳ್ರಪ್ಪ ಅಂತ ಅದಕ್ಕೆ ಹಾಕಿದ್ದಾರೆ. ನಮ್ಮನ್ನು ಅದೊಂದು ನಂಬಿಕೆ. ಸರ್ ದೊಡ್ಡ ದೊಡ್ಡ ನಿರ್ದೇಶಕರ ಜೊತೆ ಕೆಲಸ ಮಾಡಿದ್ದಾರೆ, ಭಟ್ ಸರ್, ಸೂರಿ ಸರ್, ಆ ಥರದವ್ರ ಜೊತೆ ಹೊಸ ಟೀಮ್ ಜೊತೆ ನಿಮಗೆ ಹೆಂಗೆ ಅದು ಜೆಲ್ ಆಗ್ತೀರಾ? ಹೆಂಗೆ ಕೆಮಿಸ್ಟ್ರಿ ಹೆಂಗೆ ವರ್ಕ್ ಆಗುತ್ತೆ? ಯೋಚನೆ ಅಷ್ಟೇ ಯೋಚನೆ. ಅವ್ರು ಯೋಚನೆ ಮಾಡಿದ್ದಾರೆ, ಕಥೆ ಮಾಡಿದ್ದಾರೆ, ಶ್ರದ್ಧೆಯಿಂದ ಕಥೆ ಮಾಡಿದ್ದಾರೆ. ಇದು ಯಾವುದು ಕೊರಿಯನ್ ಸಿನಿಮಾ ಅಲ್ಲ, ತಮಿಳ್ ಸಿನಿಮಾ ಅಲ್ಲ, ತೆಲುಗು ಸಿನಿಮಾ ಅಲ್ಲ. ನಿಜವಾಗ್ಲೂ ಅವ್ರು ಕೂತಿದ್ದಾರೆ, ಅವ್ರ ಸ್ನೇಹಿತರೆಲ್ಲ ಸೇರಿಕೊಂಡು ಇದನ್ನು ರಂಗಾಯಣರವ್ರು ಮಾಡಬೇಕು, ಇದನ್ನು ಸಂಪತ್ ಮಾಡಬೇಕು, ಇದನ್ನು ಮುಗಬೇಕು, ಒಂದು ಹೊಸ ಯೋಚನೆ ಮಾಡಿದ್ದಾರೆ. ಅದಕ್ಕೆ ನಮಗೆ ಸರಿಯಾಗಿ ಮ್ಯೂಸಿಕ್ ಹಂಗೆ ದೇಸಿ ಮೋಹನ್ ಮಾಡಿದ್ದಾರೆ, ನಮ್ಮ
ನಮ್ಮ ಸಾಹಿತ್ಯ ಬರೆದಿರೋ ನಮ್ಮ ಎಂಥದಪ್ಪ ಚನ್ನಗಿರಿಯವರು, ನಮ್ಮ ನಾಗೇಶು ಚನ್ನಗಿರಿಯವರು. ಈಗ ನೋಡಿ ಚನ್ನಗಿರಿ ದಾವಣಗೆರೆಯಿಂದ ನೋಡಿ ಜಯೇಶ್ ಪಟೇಲ್ ಊರಿನಿಂದ ಯಾರನ್ನ ಬಂದಿದ್ದು ಈಗ ಅವೆಲ್ಲ ನೋಡಿ ನಮ್ಗೆ ಅದೇನಾಗತ್ತೆ ಅಂದರೆ ಇರಿದೆ ನಮ್ಗೇನು ಗೊತ್ತಿತ್ತು ಚನ್ನಗಿರಿ ಅಂದರೆ ಜಯೇಶ್ ಪಟೇಲ್ ಬಂದಿತ್ತು, ಅಲ್ಲೊಬ್ಬ ಸಾಹಿತ್ಯ ಬಂದಿದ್ದಾನೆ ಅಂತ ಬರಬೇಕಲ್ವ ಎಲ್ಲ ಕಡೆಯಿಂದ. ನಮಗೆ ಅದೊಂದು ಆಸೆ ನಮಗೆ ಬರಲಿ ಅಂತ. ಚೆನ್ನಾಗಿ ಬರ್ತಿದ್ದಾನೆ ನಾಟಕ. ಹತ್ತೂರ ದೀಪ ಅರಿವಾಯ್ತು ಬಗ್ಗೆ ಎಷ್ಟು ಚೆನ್ನಾಗಿ ಬರ್ತಿದ್ದಾನೆ. ಅದಕ್ಕೆ ಕಿರುಮಣಿಯವರು ಅದ್ಭುತವಾಗಿ ಆಡಿದ್ದಾರೆ, ಮ್ಯೂಸಿಕ್ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ರೆಕಾರ್ಡಿಂಗ್ ಡ್ಯಾನಿಯಲ್ ಅವರು. ಹೀಗೆ ಎಲ್ಲರೂ ಒಂದು ಒಳ್ಳೆ ಮನಸ್ಸು ಸೇರ್ತಾರೆ. ಆ ಆ್ಯಡಿಂಗ್ ಇದೆಯಲ್ಲ ಅದು ಯಾವತ್ತೂ ಕೂಡೋದು, ಕಳೆಯೋದಲ್ಲ, ಕೂಡುತ್ತೆ. ನಮಗೆ ಪ್ರೇಕ್ಷಕರು ನಮ್ಮನ್ನು ಕೂಡ್ತಾರೆ. ನಮ್ಗೆ ಅದನ್ನು ಗುಣಿಸಿ ಬಾಗಿಸಿ ಲೆಕ್ಕಾಚಾರ ಹಾಕಿ ಕೂಡ್ಬಿಡ್ತಾರೆ ಅಂತ ನಮಗೊಂದು. ರಾಂಗ್ ಸಮುದ್ರ ಬರ್ತಿದೆ, ನೀವೆಲ್ಲರೂ ನೋಡಿ ಮೆಚ್ಚಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್.